ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಾಗೆ ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಿನ್ನೆ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿನ್ನೆ ಬಂದಿದ್ದು ಹಾಗೆ ನಮ್ಮನೆಯವರು ಅಕ್ಕನ ಮಗಳಿಗೆ ಗುಡ್ಲಾಕಿದ್ರು, ಅದು ವಿಡಿಯೋನು ಅದಕ್ಕೆ ಆ್ಯಡ್ ಮಾಡಿದ್ದೆ. ಇವತ್ತು ಫಂಕ್ಷನ್ ಅಕ್ಕನ ಮಾಡೋದು, ಅದಕ್ಕೋಸ್ಕರ ನಿನ್ನೆ ಬಂದ್ವಿ. ವಿಡಿಯೋ ನೋಡಿದ್ದೀರಾ. ಈಗೆಲ್ಲ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಈಗ ಹೋಟ್ಲಲ್ಲಿ ಮಾಡ್ತಿರೋದು ಫಂಕ್ಷನ್, ಅದಕ್ಕೋಸ್ಕರ ಈಗ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ ನಿಮಗೆ. ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ನಮಗೂ. ಈಗ ಹಾಯ್ ಗೈಸ್, ಈಗೆಲ್ಲರೂ ರೆಡಿಯಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಯಾರಿಗೆ ಅಂದರೆ ನಮ್ಮ ಯಜಮಾನ್ರಿಗೆ ಕಾರ್ ತೊಗೊಬಿಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೇನು ಹತ್ತನೇ ಸ್ವಲ್ಪ ದೂರನೇ ಕಾರಲ್ಲಿ ಹೋಗೋಣ ಅಂತೇಳಿ. ನಮ್ಮ ಫ್ಯಾಮಿಲಿ ಅಷ್ಟೇ ಇದ್ದಿದ್ದು, ಅದಕ್ಕೋಸ್ಕರ ಕಾರಲ್ಲಿ ಹೋಗೋಣ ಅಂತೇಳಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಹುಡುಗಿಗೆ ಮೇಕಪ್ ಮಾಡಿಸ್ಬೇಕಾಗಿತ್ತು. ಉಮ್ಮಕ್ಕನ ಮಕ್ಕಳು ಹಾಗೆ ನನ್ನ ಮಕ್ಕಳೆಲ್ಲ ಉಮ್ಮಕ್ಕವರ ಚಿಕ್ಕ ಮಾವವ್ರ ಜೊತೆ ಹೋದರು. ನಾವು ನಮ್ಮನೆಯವ್ರಿಗೋಸ್ಕರ ವೆಯ್ಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟು ಬಂದರು. ಈಗ ಹೊರಡಬೇಕು. ಇಲ್ಲೇ ಸ್ವಲ್ಪ ದೂರದಲ್ಲೇ ಇರೋದು, ಒಂದು 10 ನಿಮಿಷ ಜರ್ನಿ ಅಷ್ಟೇ. ಒಂದು 3-4 ಕಿಲೋಮೀಟ್ರ್ ಏನೋ ಇತ್ತು. ಟ್ರಾಫಿಕ್ ಏನಿಲ್ಲ, ಬೇಗ ಹೊರಟ್ವಿ. ಒಂದು 10 ಗಂಟೆಗೆಲ್ಲ ಬಿಟ್ವಿ. ಅವರು ಹೋದಾಗ 9:15 ಏನಾಗಿತ್ತು. ಟಿಫನ್ನು ತಿನ್ಸ್ಕೊಂಡು ಹೋದ್ವಿ ನಮ್ಮ ಮಕ್ಳಿಗೆ, ಹಾಗೆ ಕರ್ಕೊಂಡು ಹೋಗಿದ್ರು. ಮೇಕಪ್ ಮಾಡೋರು ಬರ್ತಾರೆ ಬೇಗ ಅಂತ. ನಾವು ಹೋದವು ಇನ್ನೂ ಬಂದೇ ಇರಲಿಲ್ಲ. ಅವರು ವೆಯ್ಟ್ ಮಾಡ್ತಾಯಿದ್ರು. ಮಕ್ಳಿಗೆ ಕೆಳಗಡೆ ಹೋಟ್ಲಲ್ಲಿ ಟಿಫನ್ ಎಲ್ಲ ಕೊಡಿಸಿ ಅವರು ವೆಯ್ಟ್ ಮಾಡ್ತಾಯಿದ್ರು. ಪಾರ್ಲರವ್ರು ಇನ್ನೂ ಬಂದಿರಲಿಲ್ಲ. ನಾವೇ ಹೋಗಿ ಒಂದು 5 ನಿಮಿಷ ಕೂತ್ಕೊಂಡು ಆಮೇಲೆ ಇನ್ನೂ ಬೇಜಾನ್ ಟೈಮ್ ಇತ್ತು ಅಂತೇಳಿ ನಿಧಾನಕ್ಕೆ ತಟ್ಟೆ ಎಲ್ಲ ಜೋಡಿಸ್ಕೊತಾಯಿದ್ವಿ. ಅಷ್ಟರಲ್ಲಿ ಮೇಕಪ್ ಮಾಡೋರು ಬಂದರು. ಹುಡುಗಿನ ಕರ್ಕೊಂಡೋಗಿ ಮೇಕಪ್ ಒಂದು ಹಾಫ್ ಆನ್ ಅವರ್ ಅಷ್ಟೇ ಟೈಮ್ ತೊಗೊತೀನಿ ಅಂತೇಳಿ ಮೇಕಪ್ ಮಾಡೋಕ್ಕೆ ಅಂತ ಕರ್ಕೊಂಡೋದ್ರು. ನಾವು ಒಂದೊಂದೇ ತಟ್ಟೆ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೋತಾ ಇದ್ವಿ. ನಾವು ಒಂದು 10-10:30 ಹೋಗಿದ್ವಲ್ಲ, 10 ಗಂಟೆಗೆಲ್ಲ ಹೋಗಿದ್ವಿ ಅನಿಸುತ್ತೆ. ಇನ್ನು ಟೈಮ್ ತುಂಬ ಇತ್ತು, 12 ಗಂಟೆ ಮೇಲೆ ಅಲ್ಲಿ ಕೊಡಿಸೋದು ಅಂತೇಳಿ ಒಂದೊಂದೇ ನಿಧಾನಕ್ಕೆ ಜೋಡಿಸ್ಕೊತಾ ಇದ್ವಿ. ಇದೇ ಪಾರ್ಟಿ ಹಾಲು, ಸಿಂಪಲಾಗಿ ಚೆನ್ನಾಗಿತ್ತು. ಈಗ ಎಲ್ಲ ಜೋಡಿಸ್ಕೊಂಡು ಯಾವ ಕಡೆ ಬೇಕೆಲ್ಲ ಇಟ್ಕೊಂಡು ಈಗ ಈ ಥರ ಸಿಂಪಲಾಗಿ ರೆಡಿ ಮಾಡಿದ್ವಿ. ಸಿಂಪಲಾಗಿ ಏನಿಲ್ಲ, ಗ್ರ್ಯಾಂಡಾಗಿತ್ತು. ಹಾಗೆ ಇನ್ನು ಟೈಮ್ ಇತ್ತಲ್ಲ ಅಂಥೇಳಿ ನಮ್ಮ ಮನೆಯವರು ಟಿಫನ್ ಬೇರೆ ನೀಟಾಗಿ ತಿಂದಿರಲಿಲ್ಲ ಯಾರನ್ನು. ಕೆಳಗಡೆ ಹೋಟ್ಲಿತ್ತು, ಹೋಗಿ ಕಾಫಿ ಕುಡ್ಕೊಬರೋಣ ಅಂತೇಳಿ ನಮ್ಮ ಮನೆಯವರು ನಮ್ಮ ಅಕ್ತಿಯರೆಲ್ಲ ಹೋಗಿ ಕಾಫಿ ಕುಡ್ಕೊಬರೋಣ ಅಂತ ಹೋದ್ವಿ. ನನ್ನ ಮಗಳು ಕಾಫಿ ಕುಡಿಯಲ್ಲ, ಅದೇನೋ ಅವತ್ತು ಕಾಫಿ ಕುಡಿತೀನಿ ಅಂದ್ಲು. ಅವಳಿಗೆ ಕೊಡಿಸಿದ್ವಿ. ಅವಳು ಎಲ್ಲಾರ್ದು ಆದರೂ ಅವಳದಾಗಿರಲಿಲ್ಲ. ವೆಯ್ಟ್ ಮಾಡ್ತಾ ಕೂತಿದ್ವಿ. ಹಾಗೆ ಒಂದು ಸ್ವಲ್ಪ ತಾಟೆ ಹೊಡ್ಕೊಂಡು ಮೇಲೆ ಹೋದ್ವಿ. ಇನ್ನೂ ಮೇಕಪ್ ಆಗಿರಲಿಲ್ಲ. ಸರಿ ಅಂತೇಳಿ ಅಲ್ಲಿ ಸ್ವಲ್ಪ ಹೊತ್ತು ಹಾಗೆ ಆಟೆ ಹೊಡ್ಕೊಂಡು ಎಲ್ಲರೂ ಇದರಲ್ಲೂ ತುಂಬ ನಕ್ಕಿದ್ದೀವಿ. ಪಾರ್ಟಿ ಆಗೋದು ಮಕ್ಕಳಿಂದ ಸಕ್ಕತ್ ನಕ್ಕಿದ್ದೀವಿ. ನೈಟು ಎಲ್ಲ ನಿದ್ದೆನೇ ಇರಲಿಲ್ಲ. ಆದರೂ ಬೆಳಗ್ಗೆ ಎದ್ದು ಜೋಶಲ್ಲಿ ಹೋದ್ವಿ. ಹಾಗೆ ಎಲ್ಲ ನೆಂಟರು ಬರೋ ಸ್ಟಾರ್ಟ್ ಆದರು. ಇವರು ನಮ್ಮ ಅರ್ಷಿತಾ, ನಮ್ಮ ಅಕ್ಕನ ಮಗಳು, ದೊಡ್ಡ ಅಕ್ಕನ ಮಗಳು, ಅವ್ರಿಗೆ ಗೊತ್ತಲ್ಲ ನಮ್ಮ ಅಕ್ಕ. ಈಗ ಫೈನಲಾಗಿ ನಮ್ಮ ಹುಡುಗಿ ರೆಡಿ ಆದಳು. ಸಣ್ಣಗೆ ಗೊಂಬೆ ಥರ ಕಾಣ್ತಿದ್ದು. ಫಸ್ಟ್ ಟೈಮ್ ಸೀರೆ ಹಾಕಿದ್ದು. ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ. ಹಾಗೆ ಈಗ ಅತ್ತೆದಿರು ಹಾರ ಹಾಕಿ ಕರ್ಕೊಂಡೋಗಿ ಕೂರಿಸ್ಬೇಕು. ಹಾಗೆ ಶಾಸ್ತ್ರಗಳು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಹೀಗೆಲ್ಲ ಒಂದೊಂದೇ ಶಾಸ್ತ್ರಗಳು ಸ್ಟಾರ್ಟ್ ಮಾಡಬೇಕು. ಹೀಗೆಲ್ಲ ಫೋಟೋಸ್ ಎಲ್ಲ ತೊಗೊಂಡು ಹಾಗೆ ದೀಪ ಹಚ್ಚಿ ಈಗ ಅತ್ತೆದಿರು ಫಸ್ಟು ತಟ್ಟೆ ಮುಡಿಸೋ ಶಾಸ್ತ್ರ ಮಾಡಬೇಕು ಅಂದರು. ಅದಕ್ಕೋಸ್ಕರ ಈಗ ಫಸ್ಟು ನಮ್ಮ ದೊಡ್ಡವ್ರು ಮಾಡೋದು, ಅಂದರೆ ನಮ್ಮ ಅಕ್ಕ ಮಾಡಿದ್ರು ದೀಪಕ್ಕ, ಆಮೇಲೆ ನಾನು, ಹಂಗೆ ನಮ್ಮ ಅಕ್ಕಿರು, ಹಾಗೆ ಬಂದು ನೆಂಟರುಗಳೆಲ್ಲ ಹಂಗೆ ಶಾಸ್ತ್ರ ಮಾಡಿ ಹಾಗೆ ಫೋಟೋಸ್ ಎಲ್ಲ ಇಡಿಸ್ಕೊಂಡು ಮಾಡ್ತಾಯಿದ್ರು.
ಬಂದು ನೆಂಟರೆಲ್ಲ ಗಿಫ್ಟ್ಸ್ ಕೊಡಿಸಿ ಹಾಗೆ ಫೋಟೋಸ್ ತೊಗೊತಾಯಿದ್ರು. ನಾವಿಲ್ಲಿ ಬಂದು ಹಾಗೆ ಅರ್ಶಿನ ಕುಂಕುಮಕ್ಕೆ ಅಂತೇಳಿ ತಾಂಬೂಲ ಎಲ್ಲ ರೆಡಿ ಮಾಡ್ಕೊಂಡಿರಲಿಲ್ಲ. ಬೇಗ ಹೋಗಿದ್ವಲ್ಲ ಅಲ್ಲೇ ಮಾಡ್ಕೊಳೋಣ ಅಂತೇಳಿ ಈಗೆಲ್ಲ ರೆಡಿ ಮಾಡಿಕೊಂಡು ಬಂದವ್ರಿಗೆಲ್ಲ ಅರ್ಶಿನ ಕುಂಕುಮ ಕೊಟ್ಟು ಹಾಗೆ ಊಟಕ್ಕೆಲ್ಲ ಹೋದ್ವಿ. ಆಗಲೇ ಟೈಮ್ ಆಗಿತ್ತು. ಸರಿ ಅಂತೇಳಿ ಊಟಕ್ಕೆ ಹೋಗಿ ಇದು ಬುಫೆ ಸಿಸ್ಟಮ್ ಇತ್ತು. ಚೆನ್ನಾಗಿತ್ತು ಊಟ, ಒಬ್ಬಟ್ಟು ಊಟ ಇತ್ತು, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಬೀಡ, ಸ್ವೀಟು ಹಾಗೆ ಐಸ್ ಕ್ರೀಮು ಎಲ್ಲ ಇತ್ತು. ಈ ಪುಟಾಣಿ ನಮ್ಮ ಮೈದನ ಮಗಳು, ನಮ್ಮ ಯಜಮಾನ್ರು ಕಂಡ್ರೆ ಸ್ವಲ್ಪ ಇದು ಮಾಡ್ತಾಳೆ, ಭಯ ಪಡ್ತಾಳೆ. ಅದಕ್ಕೆ ನಾನು ಅವ್ರಿಗೆ ಹೇಳ್ತಾ ಇದ್ದೆ ನೋಡ್ರಿ ಅಂತ ಅವಳು ಮುಖ ಮುಚ್ಕೊಂಡು ಮಾಡ್ತಾಯಿದ್ದು. ಈ ಥರ ಇತ್ತು. ಜನ ಎಲ್ಲ ಬಂದು ಆಗಲೇ ಫಂಕ್ಷನ್ ಎಂಡಿಂಗಲ್ಲಿ ಬಂದ್ವಿ. ಈಗ ಕೊನೆಯದಾಗಿ ಮಾವಿನಿಗೆ ಹೊಸ್ಕೆ ಹಾಕಬೇಕು. ಅಂದರೆ ಗುಡ್ಲ ಹಾಕಿರೋ ಮಾವಿನಿಗೆ ಅವ್ರ ಕಡೆಯಿಂದ ಒಂದು ಹೊಸ್ಕೆ ಹಾಕಬೇಕು. ಅದಕ್ಕೋಸ್ಕರ ಈಗ ಆ ಶಾಸ್ತ್ರನ ಮಾಡ್ತಿದ್ದಾರೆ. ಕೊನೆಯದಾಗಿ ಫಂಕ್ಷನ್ ಎಲ್ಲ ಮುಗೀತು. ಈಗ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀವಿ, ಮನೆ ಕಡೆ ಹೊರಡಬೇಕು. ಬೇಗನೆ ಬಂದ್ವಿ, ಬೇಗನೆ ಪಾರ್ಟಿ ಹಾಲ್ನೆಲ್ಲ ಬಿಟ್ಕೊಟ್ಟು ಈಗ ಹೊರಡ್ತಾ ಇದ್ದೀವಿ. ಸಿಟಿ ಕಡೆ ಮನೆ ಹತ್ರ ಮಾಡೋದು ತುಂಬ ಕಷ್ಟ. ಈ ಥರ ಪಾರ್ಟಿ ಹಾಲು ಹೋಟ್ಲಲ್ಲಿ ಮಾಡೋದೇ ಬೆಸ್ಟು ಅನಿಸುತ್ತೆ. ಈಗ ಮನೆ ಹತ್ರ ಹೋಗಿ ಲಗೇಜ್ ಎಲ್ಲ ಇಳಿಸಿ ಈಗ ನಮ್ಮ ಮನೆ ಕಡೆ ಹೊರಡಬೇಕು. ನಾಳೆ ಸ್ಕೂಲ್ ಇರೋದ್ರಿಂದ ಬೇಗ ಹೋಗಿ ಮನೆಯಲ್ಲಿ ಕೆಲಸ ಎಲ್ಲ ಮುಗಿಸ್ಬೇಕು. ಅದಕ್ಕೋಸ್ಕರ ಈಗ ಹೊರಡ್ತಾ ಇದ್ದೀವಿ. ಅಪರೂಪಕ್ಕೆ ಸೇರಿದ್ವಿ, ಇನ್ನು ಯಾವಾಗ ಸೇರ್ತೀವೋ. ಹಾಗೆ ಇವತ್ತಿನ ವಿಡಿಯೋ ಏನಾದ್ರು ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.